ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂಥ ಟೈಮಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿಲ್ಲ ಅನ್ನೋದಾದ್ರೆ ಇಂಥ ಸಂಘಟನೆ ಇದ್ದೇನಾಗಬೇಕಾಗೈತೆ, ಇಂಥ ಹೋರಾಟಗಳು ಇದ್ದೇನಾಗಬೇಕಾಗೈತೆ. ಒಂದು ಅರ್ಕಾವತಿ ನದಿ ಉಳಿಗೋಸ್ಕರ ಎಲ್ಲ ಸಂಘಟನೆಗಳು ಯಾಕೆ ಒಂದು ವೇದಿಕೆ ಬರಬಾರ್ದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರೇ, ಯಾಕೆ ನಾವು ನಿಮ್ಮ ಜನ ಅಲ್ವಾ, ನಾವು ನಿಮ್ಮ ಓಟ್ ಹಾಕಂತ ನಾವು ನಿಮ್ಮ ಜನ ಅಲ್ವಾ. ಐಫೋನ್ ಕಂಪ್ನಿ ಹತ್ರ ಮಾತ್ರ ಬಂದ್ರ, ಯಾಕೆ ಈ ಬಸ್ ಸ್ಟ್ಯಾಂಡ್ ಪಂಚಾಯತಿ ಬರ್ತಾರಂಥ ಕಂಪ್ನಿಗಳ ಹತ್ರ ಯಾಕೆ ಬರಲ್ಲ ನೀವು? ಯಾಕೆ ನಾವು ನಿಮ್ಮ ವೋಟರ್ಸ್ ಅಲ್ವಾ? ಲೋಫರ್ಗಳು ಹೆಂಗೆ ಬಂದಿದೆ ಇಲ್ಲಿಗೆ, ನೀವು ಉಚ್ಚೆ ಕುಡಿಯೋಕೆ ಕುಡ್ಸಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರಲ್ಲ. ಬರ್ರಿ, ದೊಡ್ಡಬಳ್ಳಾಪುರ ನಗರಸಭೆ ಕೂಡ ಮಲಮೂತ್ರ ಏಳು ಮತ್ತು ಉಚ್ಚೆನೂ ಕುಡಿಸ್ತಾರೆ ನಮಗೆ. ಹಂಗೆ ನಾವು ಎರಡು ಪಂಚಾಯತಿಗಳು ನಿಮಗೆ ಸತ್ತೋಗ್ಬಿಡ, ನಾವು ಜನಗಳು ನಾವು ಯಾರು ಬೇಡವಾ ನಿಮಗೆ? ನಾವ್ಯಾರು ಆರೋಗ್ಯವಾಗಿರೋದು ಬೇಡವಾ? ಇವತ್ತು ನಿಮ್ಮೂರು ಹಾಳಾಗೋಗ್ತೈತೆ, ನಿಮ್ಮ ಜನ ಹಾಳಾಗೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಪರವಾಗಿ ಮಾತಾಡಬೇಕು. ಇವತ್ತು ಅರ್ಕಾವತಿ ನದಿ ನೀವು ನೀರು ಕುಡಿತೀರಾ, ನಾಳೆ ದಿವಸ ನೀವು ಕೂಡ ಅದೇ ನೀರಲ್ಲಿ ಬದುಕಬೇಕು. ನಮ್ಮ ದೊಡ್ಡಬಳ್ಳಾಪುರ ನಗರ ಜನತೆಯಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡಬಳ್ಳಾಪುರ ನಗರ ಅಂದ್ಬಿಟ್ಟು ಎಲ್ಲ ಇಲ್ಲೇ ಹುಡ್ದವರಲ್ಲ. ಒಂದು ದೊಡ್ಡಬಳ್ಳಾಪುರ ತಾಲೂಕು ಕಟ್ಟಬೇಕಾದ್ರೆ ಸುತ್ತಮುತ್ತ ಹಳ್ಳಿಗಳಿಂದ, ಇಲ್ಲ ದೊಡ್ಡ ತುಮಕೂರು ಮದುವೆ ಹೋಬಳಿಂದ ಹೋದರೆ ಉದಾಹರಣೆ ಹೇಳ್ತಾರೆ, ಎಲ್ಲ ಈ ತಾಲೂಕಿನ ಸುತ್ತು ಎಲ್ಲ ಹಳ್ಳಿಗಳಿಂದ ಬಂದು ಇಲ್ಲಿರೋದು. ಇವತ್ತು ನಿಮ್ಮೂರು ಹಾಳಾಗೋಗ್ತೈತೆ, ನಿಮ್ಮ ಜನ ಹಾಳಾಗೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಪರವಾಗಿ ಮಾತಾಡಬೇಕು. ಯಾಕಂದ್ರೆ ಸಾಕಷ್ಟು ಹೋರಾಟಗಳು ಮಾಡ್ತೀರ ಎಲ್ಲ ಸಂಘಟನೆಗಳು. ನಮ್ಮ ಅರ್ಕಾವತಿ ನದಿ ಉಳಿವಿಗಾಗಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಕೂಡ ಇವತ್ತು ಹೋರಾಟಕ್ಕೆ ಸಿದ್ಧ ಆಗಬೇಕಾದೈತೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ದೊಡ್ಡ ತುಮಕೂರು ಮತ್ತು ಮುಜರಾಯಿ ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಬರೀ ಎರಡು ಇದಕ್ಕೆ ಮಾತ್ರ ನಾವು ಸೀಮಿತವಾಗಿ ಹೋರಾಟ ನಡೀತಾ ಇಲ್ಲ. ಇದು ಇಡೀ ಸಮಗ್ರವಾಗಿ ಅರ್ಕಾವತಿ ನದಿ ಏನು ಬರ್ತೈತೆ. ಯಾಕಂದರೆ ಇವತ್ತು ಅರ್ಕಾವತಿ ನದಿ ಕಲುಷಿತ ಇಡೀ ರಾಜ್ಯದ ಪ್ರಥಮ ಸ್ಥಾನದಿಂದ ಆಗಲೇ 2-3 ಸಾರಿ ಹೇಳಿದೆ. ಇವತ್ತು ಅರ್ಕಾವತಿ ನದಿ ನೀವು ನೀರು ಕುಡಿತೀರಾ, ನಾಳೆ ದಿವಸ ನೀವು ಕೂಡ ಅದೇ ನೀರಲ್ಲಿ ಬದುಕಬೇಕು. ಇವತ್ತು ಫಸ್ಟು ಎಲ್ಲಿ ನಾವು ಹಾಳಾಗೋಗಿದ್ದೀವಿ, ನಮ್ಮ ನೀರು ಹಾಳಾಗೋಗಿರೋದು ಪ್ರಥಮವಾಗಿ. ಎರಡನೇ ನಿಂತ ಭೂಮಿ ಒಳಗೆ ಯಾರು ಎಲ್ಲೆಲ್ಲಿ ಹೋಗಿ ಕಂಡಿರೋರು ಯಾರೂ ಇಲ್ಲ. ನಿಧಾನಕ್ಕೆ ಎಲ್ಲ ಕಡೆಗೂ ಹಬ್ತೈತೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 185ಕ್ಕೂ ಹೆಚ್ಚು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜನಪರವಾದಂಥ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಇದೆ ಅನ್ನೋ ಒಂದು ಮಾಹಿತಿ. ನಾವು ನಿಮ್ಮಲ್ಲಿ ಕೇಳೋದೇನು ಅಂತ ಹೇಳಿದ್ರೆ, ನಮ್ಮ ತಾಲೂಕಿನ ನಮ್ಮ ನದಿಗೋಸ್ಕರ ಪ್ರತಿಯೊಂದು ಸಂಘಟನೆಯರು ಮಿನಿಮಮ್ ಕಮ್ಮಿ ಅಂದರೆ 10 ಜನ ಬಂದು ಯಾಕೆ ಒಂದು ನದಿಗಳ ಉಳಿವಿಗೋಸ್ಕರ ಒಂದು ಹೋರಾಟ ಮಾಡ್ಬಾರ್ದು. ನಾವು ಏನು ಹೇಳ್ತಾರೆ, ಜನವಸತಿ ಹುಟ್ಟಿರೋದು ಕೆರೆ ನದಿಯ ಪಕ್ಕದಲ್ಲಿ. ಇವತ್ತು ಅಂಥ ನದಿ ಹಾಳಾಗೋಗ್ತೈತೆ ಅನ್ನೋದಾದರೆ ಕುಡಿಯೋ ನೀರಿಲ್ದಿರ, ಊಟ ಇಲ್ದಿರೋ 2 ದಿವಸ ಇರ್ಬೋದು, ನೀರಿಲ್ದಿರೋ 1 ದಿವಸ ಇರೋಕ್ಕಾಗಲ್ಲ. ಅಂತಹ ನೀರಿನ ಶುದ್ಧಿಗೋಸ್ಕರ ನಾವು ಯಾಕೆ ಎಲ್ಲ ಸಂಘಟನೆಯರು ಒಗ್ಗೂಡಿ ಒಂದು ದಿವಸ ದೊಡ್ಡಬಳ್ಳಾಪುರಕ್ಕೆ ಒಂದು ಒಳ್ಳೆಯ ಹೋರಾಟ ರೂಪಿಸಬಾರ್ದು? ಯಾಕಂತ ಹೇಳಿದ್ರೆ ಬೆಳ್ಳೆನ್ಗೇಟ್ ಜನ ಚೆನ್ನಾಗಿರೋದಕ್ಕೋಸ್ಕರ ನಮ್ಮ ಸಂಪೂರ್ಣ ಮನುಕುಲ ಜೀವರಾಶಿನೇ ಹಾಳುವಂಥ ಪರಿಸ್ಥಿತಿ ಬಂದೈತೆ. ಇಂಥ ಟೈಮಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿಲ್ಲ ಅನ್ನೋದಾದರೆ ಇಂಥ ಸಂಘಟನೆ ಇದ್ದೇನಾಗಬೇಕಾಗೈತೆ, ಇಂಥ ಹೋರಾಟಗಳು ಇದ್ದೇನಾಗಬೇಕಾಗೈತೆ. ಅದನ್ನು ಪ್ರತಿಯೊಬ್ಬ ಸಂಘಟನೆಯರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅರ್ಕಾವತಿ ನದಿಗೋಸ್ಕರ ಇದು ಬರೀ ಮುಜರಾಯಿ ತುಮಕೂರು ಬಿಡಿ, ಅದನ್ನು ಫಸ್ಟ್ ನಮ್ಮ ಭಾಗದಲ್ಲಾಯಿತು, ಅದನ್ನು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ನಮಗೆ ಬತ್ತ ತಿಳಿತು ಇದೊಂದು ಅರ್ಕಾವತಿ ನದಿ ಹಾಳಾಗೋತೈತೆ, ಅರ್ಕಾವತಿ ನದಿ ಉಳಿಸಬೇಕು ಐತೆ ಅಂತ. ಈ ಒಂದು ಅರ್ಕಾವತಿ ನದಿ ಉಳಿಗೋಸ್ಕರ ಎಲ್ಲ ಸಂಘಟನೆಗಳು ಯಾಕೆ ಒಂದು ವೇದಿಕೆ ಬರಬಾರ್ದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪಕ್ಷ ಇವಾಗ ಏನಾದರೂ ನಾವು ಅರ್ಕಾವತಿ ನದಿ ಉಳಿಸ್ಕೊಳೋಕ್ಕೋಸ್ಕರ ನಾವು ಒಂದು ಪ್ರಯತ್ನ ಪಡಲಿಲ್ಲ ಅನ್ನೋದಾದರೆ ಇದು ಬರೀ ಇವತ್ತೇನು ದೊಡ್ಡ ತುಮಕೂರು ಆ ಭಾಗದ ಓಟ್ ನಮ್ಮ ಸೋಲು ಅಲ್ಲ, ಇದು ಈ ತಾಲೂಕಿನ ಸೋಲು. ಅರ್ಕಾವತಿ ನದಿ ಪಾತ್ರದ ಏನು ಜನ ಇದ್ದೀವಿ, ಈ ಜನಗಳ ಸೋಲು ಆಗ್ತೈತೆ. ಅದನ್ನ ಯೋಚನೆ ಮಾಡಿ. ಯಾಕಂತೇಳಿ ಇವತ್ತಿರೋ ನಾಳೆ ನಾವು ಇಲ್ಲಿ ಹಿಡಿತೀವಿಲ್ಲ ಗೊತ್ತಿಲ್ಲ, ಆದರೆ ಸೂರ್ಯ ಚಂದ್ರ ಇರೋವರೆಗೂ ಈ ಅರ್ಕಾವತಿ ನದಿ ಹರಿಬೇಕು. ಈ ಅರ್ಕಾವತಿ ನದಿಯಲ್ಲಿ ಭಾಗದಲ್ಲಿರುವಂಥ ಜನ ನಾವು ಬದುಕಬೇಕು. ನಾವು ಅಧಿಕಾರಿಗಳ ಮೇಲೆ ನಾವು ಹೇಳ್ತಾ ಇದ್ದೀವಿ, ಬರೀ ಅಧಿಕಾರಿಗಳದ್ದು ಅಷ್ಟೇ ಅಲ್ಲ ನಮ್ಮಲ್ಲಿ ಪಾತ್ರ ಇರೋದು, ನೀರು ರಕ್ಷಣೆ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳದ್ದು ಪಾತ್ರ ಐತೆ. ಉದಾಹರಣೆಗೆ ನಮ್ಮ ಶಾಸಕರ ಉದಾಹರಣೆ ಹೇಳ್ತೀನಿ. ನಾವು ವಿಧಾನಸೌಧದಲ್ಲಿ ಮಾತಾಡಿದ್ಮೇಲೆ ಅಷ್ಟು ಬೇಕೆ ಸಾಲಲ್ಲ. ಅದೇ ನೀವು ಐಫೋನ್ ಕಂಪ್ನಿ ಹತ್ರ ಹೋಗಿ ನೀರು ಬರ್ತಾ ಗಲಾಟೆ ಮಾಡ್ರ ನಿಲ್ಸಿದ್ರ ನಿಮ್ಮ ಪೊಲ್ಯೂಟೆಡ್ ವಾಟರ್ ಹೋಗಕ್ಕೆ ಕೆರೆ ಇರೋದು ಟ್ರೀಟೆಡ್ ತಗೊಂಡ್ ಬಿಟ್ಕೊಳ್ರಿ ನಿಮ್ಮ ಮನೆಗೆ. ನಿಮ್ಮೂರು ಯಾವ ಊರು? ನಿನ್ನೂರಿಗೆ ಬಿಟ್ಕೊ ಪೈಪ್ ಹಾಕೊಂಡು. ಶಾಸಕರೇ, ಯಾಕೆ ನಾವು ನಿಮ್ಮ ಜನ ಅಲ್ವಾ, ನಾವು ನಿಮ್ಮ ಓಟ್ ಹಾಕಂತ ನಾವು ನಿಮ್ಮ ಜನ ಅಲ್ವಾ. ಬರ್ರಿ, ನಗರಸಭೆ ನೀರು ಕೆರೆ ನೀರು ಬರ್ತೈತೆ, ಕೊಳಚೆ ನೀರು ಬಾಶೆಟ್ಟಳ್ಳಿ ಕೊಳಚೆ ನೀರು ಬರ್ತೈತೆ, ಕಾರ್ಖಾನೆಯಲ್ಲಿ ನೀರು ಬರ್ತೈತೆ. ಇವತ್ತು ಇಂಡಿಗೊಬ್ಳು ಕಂಪ್ನಿ ಇವತ್ತು ಕೂಡ ನೀರು ಬರ್ತೈತೆ ಇರ್ತೈತೆ. ರಾತ್ರಿ ಹೊತ್ತಲ್ಲಿ ಕಾಯ್ದು ವೀಡಿಯೋ ಮಾಡಿದ್ದೀವಿ. ಬರ್ರಿ, ಅಲ್ಲಿ ನಿಂತ್ಕೊಳ್ರಿ ಶಾಸಕರೇ. ಯಾಕೆ ಐಫೋನ್ ಕಂಪ್ನಿ ಹತ್ರ ಮಾತ್ರ ಬಂದ್ರ, ಯಾಕೆ ಈ ಬಾಶೆಟ್ಟಳ್ಳಿ ಪಂಚಾಯತಿ ಬರ್ತಾರಂಥ ಕಂಪ್ನಿಗಳ ಹತ್ರ ಯಾಕೆ ಬರಲ್ಲ ನೀವು? ನಿಮ್ಮ ಮನೆಗೆ ನಿಮ್ಮೂರು ಯಾವ ಊರು? ನಿನ್ನೂರಿಗೆ ಬಿಟ್ಕೊ ಪೈಪ್ ಹಾಕೊಂಡು. ನನ್ನೂರಿಗೆ ಯಾಕೆ ಬಿಡ್ತೀಯ? ನನ್ನೂರಿಗೆ ಯಾಕೆ ಬಿಟ್ರ್ಯಾ? ಬಾ ಕರ್ಕೊಂಡು ಹೋಗ್ತೀನಿ. ರಾಜಕಾಲ ಮೇಲೆ ಹೆಂಗ್ ಹೋಗ್ತಾ ಇದೆ ನೋಡು.
ಯಾಕೆ ನಾವು ನಿಮ್ಮ ವೋಟರ್ಸ್ ಅಲ್ವಾ? ನಾವು ನಿಮ್ಮ ಓಟ್ಗಳು ಹಾಕಿಲ್ಲ. ನಮ್ಮ ಭಾಗದ ಜನ ಮಜರಾವಸಳಿ ಪಂಚಾಯತಿ ಮತ್ತು ದೊಡ್ಡತುಮಕೂರು ಪಂಚಾಯತಿ ಜನಗಳು ನಿಮಗೆ ಓಟ್ ಬೇಡವಾ? ಬರೀ ವಿಧಾನಸೌಧದಲ್ಲಿ ಮಾತ್ರ ನಿಮಗೆ ಮಾತಾಡ್ತಾರೆ. ನಮಗೆ ಇದು ಅಲ್ಲ, ನಮ್ಮ ಶಾಸ್ತ್ರ ಮಾತಾಡ್ತಾರೆ ಅನ್ಬೋದು. 24 hours 24 ಗಂಟೆಗಳ ನೀರು ಎಲ್ಲೆಲ್ಲಿ ಓದ್ತವೆ ಅನ್ನೋದು ನಿಮ್ಗೆ ಬೇಕಾದ್ರೆ ತೋರಿಸ್ತೀವಿ. ಬನ್ನಿ, ನಿಲ್ಲಿಸಿ. ನಿಮ್ಗೆ ಅಧಿಕಾರ ಆಯ್ತಲ್ಲ, ಜನಪ್ರತಿನಿಧಿಗಳು ಅಧಿಕಾರ ಇದೆಯಲ್ಲ, ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಹಿಂಗಿದ್ದಾಗ ನಮ್ಮ ಶಾಸಕರು ಕೇಳೋದು ಒಂದೇ ಮಾತು, ಯಾವ ರೀತಿ ನೀವು ಹೋಗಿ ಫಾಕ್ಸ್ಕಾನ್ ಕಂಪ್ನಿ ಹತ್ರ, ಐಫೋನ್ ಕಂಪ್ನಿ ಹತ್ರ ನಿಲ್ಲಿಸಿದಿರೋ, ನೀವೇನೋ ನಿಜವಾಗ್ಲೂ ನಮ್ಮ ಎರಡೂ ಪಂಚಾಯತಿಗಳ ಮೇಲೆ ಏನಾದರೂ ನಿಮ್ಗೆ ಏನಾದರೂ ಕಿಂಚಿತ್ತಾದರೂ ಕಾಳಜಿ ಇದ್ದರೆ, ನಮ್ಮ ಜನಗಳ ಮೇಲೆ ಆರೋಗ್ಯ ಮೇಲೆ ಕಾಳಜಿ ಇದ್ದರೆ, ನಗರಸಭೆಯ ಒಳಚರಂಡಿ ನೀರು ಮತ್ತು ಕಾರ್ಖಾನೆಗಳ ಕೊಳಚೆ ನೀರನ್ನ ನಿಲ್ಲಿಸಬೇಕು. ಅಲ್ಲಿ ಮಾತ್ರ ಲೋಫರ್ಗಳು ಹೆಂಗೆ ಬಂದಿದೆ ಇಲ್ಲಿಗೆ, ನೀವು ಉಚ್ಚೆ ಕುಡಿಯೋಕ್ಕೆ ಕುಡ್ಸಕ್ಕೆ ಬಂದಿರ ಅಂತ ಕೇಳಿದ್ರಲ್ಲ, ಬರ್ರಿ ದೊಡ್ಡಬಳ್ಳಾಪುರ ನಗರಸಭೆ ಕೂಡ ಮಲಮೂತ್ರ ಏಲು ಮತ್ತು ಉಚ್ಚೆನ ಕುಡಿಸ್ತಾರೆ ನಮಗೆ. ಕಾರ್ಖಾನೆಗಳವರು ರಾಸಾಯನಿಕನೇ ಕುಡಿಸ್ತಾರೆ ನಮಗೆ. ಬರೀ ಅಲ್ಲಿ ಮಾತ್ರ ಕೇಳಿ ನಮ್ಮ ಹತ್ರ ಯಾಕೆ ಕೇಳಲ್ಲ? ಹಂಗೆ ನಾವು 2 ಪಂಚಾಯತಿಗಳು ನಿಮಗೆ ಸತ್ತೋಗ್ಬಿಡ ನಾವು ಜನಗಳು. ನಾವು ಯಾರು ಬೇಡವಾ ನಿಮಗೆ? ನಾವ್ಯಾರು ಆರೋಗ್ಯವಾಗಿರೋದು ಬೇಡವಾ? ನಿಮಗೇನಾದ್ರು ಕಿಂಚಿತ್ತಾದರೂ ನಮ್ಮ ದೊಡ್ಡತುಮಕೂರು ಮತ್ತು ಮಜರಾವಸಳಿ ಪಂಚಾಯತಿ ಜನಗಳ ಮೇಲೆ ಏನಾದರೂ ಸ್ವಲ್ಪ ನಿಮ್ಗೇನಾದರೂ ಸ್ವಲ್ಪ ಕನಿಕರ ಅನ್ನೋದಿದ್ದರೆ ಇವತ್ತೇ ಬಂದು ನೀವು ನಿಲ್ಲಿಸೋಂಥ ಪ್ರಯತ್ನ ಮಾಡಿ, ನಾವು ನಿಮ್ಮ ಜೊತೆ ನಾವು ಇರ್ತೀವಿ. ದೊಡ್ಡತುಮಕೂರು ಮತ್ತು ಮಜರಾವಸಳಿ ಸಮಸ್ಯೆ ಅಷ್ಟೇ ಅಲ್ಲ, ಇದೊಂದು ಅರ್ಕಾವತಿ ನದಿ ಸಮಸ್ಯೆ. ಏನು ಈ ದೊಡ್ಡಬಳ್ಳಾಪುರದಲ್ಲಿ ವಾಸ ಮಾಡಿರುವಂಥ 80% ಜನ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದ ಬಂದಿರುವಂಥ ಜನರೇ ನಾವಿದ್ದೀವಿ. ನಿಮ್ಮ ಮೂಲ ಹುಡ್ಕೊಂಡು ಹೋದರೆ ನಿಮ್ಮ ಹಳ್ಳಿಗಳೇ ಬರ್ತೈತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದು ಬರೀ ನಗರ ಗ್ರಾಮಾಂತರ ಅನ್ನೋ ಭೇದ ಭಾವ ಬಿಟ್ಟು ಇದೊಂದು ಅರ್ಕಾವತಿ ನದಿ ಉಳಿವಿಗೋಸ್ಕರ ಪ್ರತಿಯೊಬ್ಬರು ಪಾತ್ರ ವಹಿಸಬೇಕು ಅನ್ನೋದು, ಈ ಹೋರಾಟದಲ್ಲಿ ಪಾತ್ರ ವಹಿಸಬೇಕು ಅಂತ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.